ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ನ ಜೀವನ ಇರುತ್ತೋ ಇಲ್ವೋ ಅಂತ ಭಯ ಶುರುವಾಗಿದೆ. ನನಗೆ ಅರ್ಥ ಆಗುತ್ತೆ ಬೇಬಿ, ಆದ್ರೆ ಏನ್ ಮಾಡೋದು? ಆ ತರ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಸುಮ್ಮನೆ ಇರೋಕ್ಕಾಗತ್ತಾ ಬಾಲ? ಏನಾದ್ರೂ ಮಾಡ್ಬೇಕಲ್ವಾ? ನಾನ್ ನಿನ್ನ ಮದ್ವೆ ಆಗಿದ್ದು ಸಾಯೋದಕ್ಕಲ್ಲ, ಬದುಕಕ್ಕೆ. ನಾನ್ ನಿನ್ನ ಮದ್ವೆ ಆಗಿ ಹೇಗೆಲ್ಲ ಬದುಕಬೇಕು ಅಂತ ಕನ್ಸ್ಕೊಂಡಿದ್ದೆ ಗೊತ್ತಾ? ದೊಡ್ಡ ಬಂಗ್ಲೆ, ದೊಡ್ಡ ಕಾರು, ಫಾರಿನ್ ಟ್ರಿಪ್ಪು. ಅದೇ ಇವಾಗ ನೋಡ್ದೆ ನನ್ ಎಲ್ಲಾ ಕನ್ಸು ಸಾಯೋ ತರ ಇದೆ. ಕನ್ಸು ಸಾಯೋದಿರ್ಲಿ, ನಾನೇ ಬದುಕಿರ್ತೀನ ಇಲ್ವೋ ಅನ್ನೋದು ಡೌಟ್ ಆಗಿದೆ. ಯಾಕೋ ಇವಳು ಓವರ್ ಆಗಿ ಆಡೋ ತರ ಇದ್ದಾಳೆ. ಮಾಡ್ತೀನಿ. ಅಷ್ಟ್ ಸಾಲ್ದು ಅಂತ ಈ ಕಿತ್ತೋಗಿರೋ ಲಾಡ್ಜಿಗೆ ಕರ್ಕೊಂಡ್ ಬಂದಿದ್ಯಾ? ನಾನು ಆಸೆ ಪಟ್ಟಿದ್ ಲೈಫೇ ಒಂದು, ಇಲ್ಲಿ ಸಿಕ್ತಿರೋ ಲೈಫೇ ಇನ್ನೊಂದು. ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಆನ್ಸರ್ ಕೊಡ್ತೀಯಾ? ನೀನು ನನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದಾ ಇಲ್ಲ ಆಸ್ತಿ ನೋಡಿ ಮದುವೆ ಆಗಿರೋದಾ? ಯಾಕೆ ಈ ರೀತಿ ಕೇಳ್ತಿದ್ಯಾ? ನಾನು ನಿನ್ನ ಪ್ರೀತಿ ಮಾಡಿನೇ ಮದುವೆ ಆಗಿದ್ದು. ನಿನಗ್ಯಾಕೆ ಈ ರೀತಿ ಡೌಟು? ನನಗೆ ಹಾಗೆ ಅನ್ನಿಸ್ತಿಲ್ಲ. ಎಂಥ ಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ, ಆದರೆ ನೀನು ಈಗಲೂ ಶೋಕಿ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ಜೀವ ಇದ್ರೆ ಜೀವನ ಪೂರ್ತಿ ಶೋಕಿ ಮಾಡ್ಬೋದು, ಅದನ್ನ ತಿಳ್ಕೊ. ಬಲ ಪ್ಲೀಸ್, ನನ್ನ ತಪ್ಪಾಗಿ ತಿಳ್ಕೊಬೇಡ. ನಾನು ನಿನ್ನ ಆಸ್ತಿ ನೋಡಿ ಮದುವೆ ಆದವಳಲ್ಲ, ನಿನ್ನ ಪ್ರೀತಿ ನೋಡಿ ಮದುವೆ ಆದವಳು. ನಿಮ್ಮಪ್ಪ ಮಾತಾಡಿದೆಲ್ಲ ಕೇಳಿದ್ಮೇಲೆ ನನಗೆ ಯಾಕೋ ಭಯ ಶುರುವಾಗಿದೆ. ಅದಕ್ಕೆ ಏನೇನೋ ಮಾತಾಡ್ತಿದ್ದೀನಿ. ಏನಾಯ್ತು? ಗಂಡನ ಸಾಯಿಸ್ಬೇಕು ಅಂತ ಹೊಟ್ಟಿದ್ಯಾ? ಮತ್ತಿನ್ನೇನ್ರಿ, ಹೀಗೆ ತೆಪ್ಪಗೆ ದೇವ್ರ ತರ ನಿಂತ್ಕೊಂಡಿದ್ರೆ ಕೆಲ್ಸ ಆಗೋದು ಯಾವಾಗ? ಇಷ್ಟೊತ್ತು ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ದಾಯ್ತು. ಈಗ್ಲಾದ್ರೂ ವಿಷಯಕ್ ಬನ್ನಿ. ಏನ್ ವಿಷಯ? ಸತ್ಯ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ವಿಷಯ. ಮನೇನ ಬರ್ಸ್ಕೊಳ್ಳೋ ವಿಷಯ. ಇಷ್ಟು ದಿವಸ ಸತ್ಯ ಬರ್ಲಿ ಅವಳ ಹತ್ರ ಮಾತಾಡ್ಬೇಕು ಅಂತ ನಾನು ಅರ್ಜೆಂಟ್ ಮಾಡ್ತಿದ್ದೆ. ಈಗ ನೀನ್ ಶುರು ಹಚ್ಕೊಂಡ್ಬಿಟ್ಟಿದ್ಯಾ. ಶಬಾಷ್, ನನ್ನ ಹೆಂಡತಿ ಅನ್ನಿಸ್ಕೊಳ್ಳೋದಕ್ಕೂ ಸಾರ್ಥಕ ಆಯ್ತು ಬಿಡು. ಆಹಾ, ಇದೆಲ್ಲ ಸಾಕು. ನಿಮ್ ಬಾಯಿಗೆ ಹಾಕೊಂಡಿರೋ ಬೀಗನ ತೆಗೆದು ಸತ್ಯನ ಹತ್ರ ಮಾತಾಡಿ. ನನ್ಗಿಲ್ಲಿ ಎರಡೆರಡು ಅಡ್ಗೆ ಮಾಡ್ಕೊಂಡು ಬೇಯಿಸ್ಕೊಂಡಿರೋದಕ್ಕಾಗೋದಿಲ್ಲ. ಅಷ್ಟಕ್ಕೂ ಇನ್ನೊಬ್ಬರ ಮನೇಲಿ ನಾನ್ಯಾಕೆ ಬೇಯಿಸ್ಕೊಂಡು ತಿನ್ಬೇಕು? ಇದೆ ಸ್ವಲ್ಪ ಸಮಾಧಾನ ಮಾಡ್ಕೋ. 7 ತಿಂಗಳು ಕೊಡ್ತಂಗ ಆಡ್ಬೇಡ ನೋಡು. ಇದು ಈ ತರ ಡೀಲ್ ಮಾಡೋದಲ್ಲ, ಸ್ವಲ್ಪ ತಲೆ ಉಪಯೋಗಿಸಿ ಬೇರೆ ತರನೇ ಡೀಲ್ ಮಾಡ್ಬೇಕು. ಈಗೇನು ಸತ್ಯನ್ ಕರೆದು ಮಾತಾಡ್ತಿರೋ ಇಲ್ವೋ? ಸತ್ಯನ ಹತ್ರ ಮಾತಾಡೋ ವಿಚಾರ ಅಲ್ಲ ಕಣೆ, ಅಲಿ ದೇವ್ರ ಹತ್ರ ಮಾತಾಡೋ ವಿಚಾರ. ಏನ್ ಹೇಳ್ತಿದ್ದೀರಾ? ತಲೆ ಕೆಟ್ಟಿದ್ಯಾ ನಿಮ್ಗೆ? ಅದಕ್ಕೆ ನೀನ್ ದಡ್ಡಿ ಅನ್ನೋದು. ನೋಡೀಗ ಸತ್ಯನ ಹತ್ರ ಈ ವಿಚಾರ ಮಾತಾಡ್ದೆ ಅಂತ ಇಟ್ಕೊ. ಸತ್ಯ ಬಿಡೋ, ನಮ್ಮ ಅಮ್ಮನ ಅಡ್ಗಾಲ್ ಹಾಕ್ಬಿಡ್ತಾಳೆ. ಅದಕ್ಕೆ ಅಳಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಪಟಾಯಿಸ್ಕೊಂಡು ಕೆಲಸ ಸಾಧಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ. ನನ್ನ ಮನಸ್ಸು ಹೇಳ್ತಾ ಇದೆ ಕಣೆ, ಇದರಲ್ಲಿ ಎಕ್ಸ್ಟ್ರಾ ಗಿಟ್ಟುತ್ತೆ ಅಂತ. ಅಳಿಯಂಗ್ ಕೂಡ ಮಾತಾಡ್ಸಿದ್ರೆ ಬೇರೆಯವರು ಸೈಲೆಂಟ್ ಆಗಿ ಇರ್ತಾರೆ. ಹೇಗಿದೆ ನನ್ನ ಪ್ಲಾನ್? ಅರ್ಥ ಆಗ್ಲಿಲ್ವಾ? ಅರ್ಥ ಮಾಡಿಸ್ತೀನಿ. ಚೆನ್ನಾಗಿತ್ತಾನೆ? ಸ್ಟ್ರಾಂಗ್ ತಾನೆ? ಸ್ಟ್ರಾಂಗ್ ಆಗಿದೆ. ಶುಗರ್ಲೆಸ್ ತಾನೆ? ಹೌದು. ಹೋಗು. ಅದ್ಭುತ. ಮಧುರ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್.
ಮೂರೇ ಕುಕ್ ನೋಡಿ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಒಬ್ಬ ಸರಿ, ನಾನು ಅಳಿಯಂದ್ರೆ ಇಬ್ರು ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡ್ತೀವಿ ಆಚೆ ಕಡೆ. ಅಳಿಯಂದ್ರೆ ಬನ್ನಿ, ಸ್ವಲ್ಪ ಮಾತಾಡ್ಬೇಕು ತಮ್ಮ ಹತ್ರ. ಬನ್ನಿ ಬನ್ನಿ. ಬೇಡ ಕಣ, ಬಿಸಿಲು. ನಿಂದೊಳೆ ಕಥೆ ಆಯ್ತಲ್ಲ, ಬನ್ನಿ ಹೇಳಿ ಅಂದ್ರೆ ನೀವು. ದೊಡ್ಡಪ್ಪ, ಸುತ್ತಾಡೋದಕ್ಕೆ ಏನು ಅವಸರ? ನಾವಿನ್ನ ಒಂದ್ ಸ್ವಲ್ಪ ದಿನ ಇಲ್ಲೇ ಇರ್ತೀವಲ್ಲ, ಆಮೇಲೆ ಸುತ್ತಾಡಿದ್ರಾಯ್ತು. ಇವತ್ ಬೇಡ. ನಿಂದೊಳ್ಳೆ ಕಥೆ ಆಯ್ತು. ಅಲ್ಲಮ್ಮ, ಒಂದು ಅರ್ಧ ಗಂಟೆ ಹಂಗೆ ಸುತ್ತಾಡ್ಕೊಂಡ್ ಬಂದ್ರೆ ಏನಾಗುತ್ತೆ? ಯಾವಾಗಲೂ ಗಂಟನ್ನ ಸೇರ್ಕಲೆ ಗಂಟೆ ಹಾಕೋಬೇಕು ಅಂತಿದ್ಯಾ ಹೆಂಗೆ? ದೊಡ್ಡಪ್ಪ, ಅವ್ರಿಗೆ ಸುಸ್ತಾಗಿದೆ, ರೆಸ್ಟ್ ಮಾಡ್ಲಿ. ಅಯ್ಯೋ ಅಳಿ ಅಂದ್ರೆ ಇವಳು ಮಾತೇನು ಕೇಳ್ತೀರಿ? ಬರ್ರಿ ನೀವು ಹೊಗಡ. ದೊಡ್ಡಪ್ಪ, ಕೂತ್ಕೊಂಡು ಹೇಳಿ ಅಂತ ಸತ್ಯ ಹೇಳಿದ್ರಲ್ಲೂ ಅರ್ಥ ಐತೆ. ನಿಮಗೆ ಸ್ವಲ್ಪ ಸುಸ್ತಾಗಿದೆ, ರೆಸ್ಟ್ ತಗೊಳ್ಳಿ, ಇನ್ನೊಂದು ದಿವಸ ಹೋದ್ರಾಯ್ತು. ನಾನೇನ್ ಬೇಕು ಅಂತ ನಿನ್ ಕೈ ಹಿಡ್ದಿಲ್ಲ. ನನ್ಗೆ ನೀನ್ ಮುಟ್ಟೋ ಆಸೆನಾ? ನೀನು ನಿಮ್ ಮನೆಯವರು ಈ ಗಲ್ಲಿ ದೋಮ್ರಾಟನೋ, ನಂಗಂತೂ ಸಾಕಾಗೋಗಿದೆ. ನೋಡು, ನನಗೇನ್ ಬೇಕಾದ್ರೂ ಹೇಳು, ಆದ್ರೆ ನಮ್ ಜನಕ್ಕೆ ನಮ್ ಮನೆಯವ್ರಿಗೆ ಏನಾದ್ರೂ ಹೇಳಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನನಗ್ ಗೊತ್ತು ನಿನಗಿದೆಲ್ಲ ಹೊಸದ್ದು ಕಷ್ಟ ಆಗತ್ತೆ ಅಂತ. ಹಾಗಂತ ಅವ್ರ ಪ್ರೀತಿಗೆ ಏನು ಹೇಳ್ಬೇಡ. ಅವ್ರ ಪ್ರೀತಿ ತೋರಿಸೋ ರೀತಿ ಅದು. ಸ್ವಲ್ಪನಾದ್ರೂ ಮರ್ಯಾದೆ ಇರ್ಲಿ. ನೋಡು ನೋಡು, ಇಂಥ ಪ್ರೀತಿ ನನಗೆ ಬೇಡವೇ ಬೇಡ. ಮೆರವಣಿಗೆಯಲ್ಲಿ ಕರ್ಕೊಂಬರೋದೇನೋ, ಏರಿಯಾಗೆ ಅಳಿಯ ಅನ್ನೋದೇನೋ, ಅದ್ರ ಜೊತೆ ಈ ತರ ಡಬ್ಬಾ ಗೇಮ್ಸ್ ಬೇರೆ. ಹೋಗ್ಲಿ ಬಿಡಪ್ಪ, ಉರ್ಕೋಬೇಡ. ಒಂದೆರಡು ದಿನ ತಡ್ಕೋ, ಆಮೇಲೆ ನಿಮ್ ಮನೆಗೆ ಹೋಗಿ ಹೇಗ್ ಬೇಕೋ ಹಾಗೇ ಇರ್ಬೋದು. ಯಾವಾಗಾದ್ರೂ ಇಲ್ಲಿಂದ ತೊಲಗ್ತೀನಿ ಅಂತ ಅನ್ಸ್ಬಿಟ್ಟಿದೆ ನನ್ಗೆ. ಹೇಳಿದ್ನಲ್ಲ, 2 ದಿನ ಏನು ಮಾಡೋದಕ್ಕಾಗಲ್ಲ. ನೀನ್ ಇಲ್ಲಿ ಇರ್ಬೇಕು ಅಷ್ಟೇ. ಏಯ್, ಏನ್ ಆರ್ಡರ್ ಮಾಡ್ತಾ ಇದ್ಯಾ? ಆರ್ಡರ್ಗೆಲ್ಲ ಬಗ್ಗೋನಲ್ಲ ನಾನು. ಕಿರಿಚ್ಬೇಡ. ನಮ್ಮ ಮನೇಲಿ ಇಲ್ಲಿ ಮಾತಾಡಿದ್ರೆ ಅಲ್ಲೂ ಕೇಳತ್ತೆ. ಅಲ್ಲ, ಈ ಮನೇಲಿ ರೂಮ್ಗೂ ಕಿತ್ತಾಡ್ತಿರಲ್ಲ, ನನ್ ರೂಮು ನಿನ್ ರೂಮು ಅಂತ. ನಿಮ್ಗೇನು ಅನ್ಸೋದೇ ಇಲ್ವಾ? ನಮ್ಮ ಮನೆ ಚಿಕ್ಕದು, ಅದ್ರಲ್ಲಿರೋದು 2 ರೂಮು. ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇಂಥ ಮಾತುಗಳು ಬರುತ್ತೆ ಹೋಗುತ್ತೆ. ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಆಯ್ತು ಬಿಡು, ಇವಾಗ ಈ ರೂಮಿಂದ ತೊಲಗು, ನಾನು ಬಟ್ಟೆ ಬದಲಾಯಿಸ್ಬೇಕು. ಆಯ್ತು, ಹೋಗ್ತೀನಿ. ನಿನಗೆ ಯಾವ ಬಟ್ಟೆ? ಪಂಚೆ ಓಕೆನಾ? ಪಂಚೆನಾ? ಪಂಚೆ ನಾನು ಯಾಕೆ ಉಟ್ಕೊಳ್ಳಿ? ನೋ ಥ್ಯಾಂಕ್ಸ್. ನನ್ನ ಬ್ಯಾಗ್ ಎಲ್ಲಿ ಇಟ್ಟಿದ್ಯೋ ಅದನ್ನ ಕೊಡು, ನನ್ನ ಬಟ್ಟೆ ನಾನು ಹಾಕೋತೀನಿ. ಬ್ಯಾಗಾ? ಯಾವ ಬ್ಯಾಗು? ನೋಡು ಸತ್ಯ, ಸುಮ್ಮನೆ ನಾನು ಉರಿಸ್ಬೇಡ. ಮನೆಯಿಂದ ಬರ್ತಾ ಇರ್ಬೇಕಾದ್ರೆ ಬ್ಯಾಗ್ ತಂದಿದ್ದಲ್ಲ, ಆ ಬ್ಯಾಗ್ ಕೊಡು ಒಂದೆ. ಅಲ್ಲ, ನಿನಗೆ ನನ್ನ ಮೂತಿ ಕಂಡ್ರೇನೆ ಆಗಲ್ಲ. ಮತ್ತೆ ಹೇಗಿದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನಾನೇ ನಿನ್ ಬ್ಯಾಗ್ ಹಾಕೊಂಡು ಕೂತಿರ್ತೀನ? ಹಾಗಿದ್ರೆ ಬ್ಯಾಗ್ ತಂದಿಲ್ವಾ? ಬೇಕಿದ್ರೆ ಇದನ್ನ ಉಟ್ಕೋ, ಇಲ್ಲ ಹಾಗೇ ಕೂತಿರು, ನನಗೇನು. ಏನ್ ಗಿರ್ಜಮ್ಮ, ಕರೆದಿಯಂತೆ? ಕೂತ್ಕೋ. ಯಾಕಿರ್ಜಮ್ಮ ಹಾಗೆ ನೋಡ್ತಾ ಇದೀಯಾ? ನಾನು ಹೊಸ ಸತ್ಯನ ನೋಡ್ತಾ ಇದ್ದೀನಿ. ಮದ್ವೆಗಿಂತ ಮುಂಚೆ ಇದ್ದಿದ್ದ ಸತ್ಯನೇ ಬೇರೆ, ಮದ್ವೆ ಆದ್ಮೇಲೆ ಆಗಿರೋ ಸತ್ಯನೇ ಬೇರೆ.
ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗಬೇಕು ಅಂತ ಹೇಳ್ಕೊಟ್ಟವ್ರೆ ತಾವಲ್ವೇ, ಅದಕ್ಕೆ ಬದಲಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬದಲಾಗಬೇಕು ನಿಜ. ಹಾಗಂತ ನಮ್ಮೊಳಗಡೆ ಇರೋ ನಮ್ಮ ವ್ಯಕ್ತಿತ್ವ ಯಾವತ್ತೂ ಬದಲಾಗಬಾರ್ದು. ನಿನ್ನೊಳಗಡೆ ಇರೋ ಸತ್ಯ ಯಾವತ್ತೂ ಬದಲಾಗಬಾರ್ದು. ನನಗವೆಲ್ಲ ಅರ್ಥ ಆಗಲ್ಲ ಗಿರ್ಜಮ್ಮ. ಏನ್ ಬರೋದಕ್ಕೆ ಹೇಳಿದ್ದು? ಸತ್ಯ, ನಾನೇನೋ ಕೇಳಿದ್ರೆ ನಿಜ ಹೇಳ್ತೀಯಾ? ನಾನ್ ಯಾವತ್ ನಿನಗ್ ನಿಜ ಹೇಳಿಲ್ಲ. ನೀನು ನಿಜವಾಗ್ಲೂ ಚೆನ್ನಾಗಿದ್ದೀಯಾ? ಇದೆಂತ ಪ್ರಶ್ನೆ ಗಿರ್ಜಮ್ಮ? ಯಾಕೆ ಹೀಗೆ ಕೇಳ್ತಿದ್ಯಾ? ಕೇಳಿದಷ್ಟಕ್ಕೆ ಉತ್ತರ ಕೊಡು. ನೀನ್ ಮದ್ವೆ ಆದ್ಮೇಲೆ ಆ ಮನೇಲಿ ಚೆನ್ನಾಗಿದ್ದೀಯಾ? ಸುಳ್ಳು ಹೇಳ್ಬಾರ್ದು. ಇಲ್ಲ, ನಾನ್ ಚೆನ್ನಾಗಿಲ್ಲ. ಇನ್ ಕಾರ್ತಿಕ್ ತಂಗಿ ರಿತುಗಂತೂ ನನ್ ಕಂಡ್ರೆ ಪ್ರಾಣ. ಆದ್ರೆ ಸಮಸ್ಯೆ ಇರೋದು ಕಾರ್ತಿಕ್ ಮತ್ತೆ ಸೀತಮ್ಮಂದು. ಅವ್ರು ಯಾವತ್ತೂ ನನ್ನನ್ನು ಒಪ್ಕೊಳ್ಳಲ್ವೇನೋ ಅನ್ನಿಸ್ಬಿಟ್ಟಿದೆ ಗಿರ್ಜಮ್ಮ. ಹಾಗಂತ ನೀನೇ ನಿರ್ಧಾರ ಮಾಡ್ಬಿಟ್ರೆ ಹೇಗಮ್ಮ? ಅವ್ರ ಮನಸ್ಸನ್ನ ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು. ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗಿರ್ಜಮ್ಮ. ಆದ್ರೆ ಅವ್ರಿಗೆ ನನ್ ಪ್ರತಿಯೊಂದು ಮಾತಲ್ಲೂ ನಡೆಯಲು ಬರೀ ತಪ್ಪೇ ಕಾಣಿಸುತ್ತೆ. ಹೀಗಿರುವಾಗ ನಾನು ಅವ್ರ ಮನ್ಸನ್ ಗೆಲ್ಲೋದಾದ್ರೂ ಹೇಗೆ ಹೇಳು? ಗೆಲ್ಬೇಕಮ್ಮ. ಯಾಕೆ ಹೇಳು? ಅದು ನಿನ್ನ ಸಂಸಾರ. ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ನೀನೇ ಪ್ರಯತ್ನ ಪಡಬೇಕು. ನಿನ್ ಗಂಡ ಅತ್ತೆ ಮನಸ್ಸನ್ನ ನೀನ್ ಗೆಲ್ಬೇಕು. ಇಲ್ಲ ಗಿರ್ಜಮ್ಮ, ಅವರೆಲ್ಲ ಆಡೋದ್ ನೋಡಿದ್ರೆ ನನ್ ಬಗ್ಗೆ ನನಗೆ ಕೋಪ ಬಂದ್ಬಿಡುತ್ತೆ. ನನ್ ಯಾಕಾದ್ರೂ ಹುಟ್ಟಿದ್ನೋ, ಯಾಕಾದ್ರೂ ಹೀಗೆಲ್ಲ ಬೆಳೆದಿದ್ದೀನೋ ಅನ್ಸುತ್ತೆ. ಆದ್ರೆ ನಾನು ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲ ಗಿರ್ಜಮ್ಮ. ಈ ತಾಳಿ ನನ್ನ ಕೈಕಾಲು ಕಟ್ಟಾಕ್ಬಿಟ್ಟಿದೆ ಅನ್ನಿಸ್ತಾ ಇದೆ. ನಿಜ ಸತ್ಯ, ಈ ತಾಳಿ ಬೇಲಿನೇ. ಆ ಬೇಲಿ ನಿನ್ ಸಂಸಾರನ ಕಾಪಾಡ್ಕೊಳ್ಳೋ ಬೇಲಿ ಆಗಿರ್ಬೇಕೆ ಹೊರತು ಮುರಿಯೋ ಬೇಲಿ ಆಗಿರಬಾರ್ದು. ಈಗ ನೀನು ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ನಿನ್ನ ಅಳಿಯನ ಜೀವನ ಹಾಳಾಗೋಗುತ್ತಮ್ಮ. ಆದ್ರೆ ನಾನು ಏನ್ ಮಾಡ್ಲಿ ಗಿರ್ಜಮ್ಮ? ಪರಿಸ್ಥಿತಿ ಏನೇ ಇಲ್ಲಮ್ಮ. ನಿನ್ ಗಂಡ ನಿನ್ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ಕೋಬೇಕು. ಅವನಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಹುಟ್ಟೋ ಹಾಗೆ ನೋಡ್ಕೋಬೇಕು. ಇಂಥ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ.
ಗೊತ್ತಾ ಏನ್ ಗೊತ್ತು? ಅದೇ ನಿಮ್ಮ ಫ್ರೆಂಡ್ಶಿಪ್ ವಿಷಯ ಅದು ಗೊತ್ತು. ಆದ್ರೆ ಹೇಳಿ ಅಂದ್ರೆ ಈ ಫ್ರೆಂಡ್ ಆಗಿರೋದೇ ಬೇರೆ, ಆದ್ರೆ ಮದುವೆಯಾಗಿ ಹೆಂಡತಿ ಆಗಿರತ್ತಿದೆಯಲ್ಲ ಅದೇ ಬೇರೆ. ನನ್ಗಿನ್ನೂ ಅಷ್ಟಾಗಿ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಸತ್ಯನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಟ್ಟಿನಲ್ಲಿ ಮದುವೆ ಆಯ್ತಲ್ಲ, ಯಾರು ಯಾರನ್ನ ಮದುವೆ ಆದ್ರೂ ಅನ್ನೋದು ಮ್ಯಾಟ್ರ್ ಅಲ್ಲ, ಮದುವೆ ಆಯ್ತು ಅನ್ನೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಸದ್ಯ ನನ್ನ ಡೀಲ್ ಮರ್ತ್ಬಿಟ್ಯಾ? ಅದೇ ಹೇಳಿ ಮಾವ, ನಾನು ಸತ್ಯನ್ ಬಗ್ಗೆ ತಿಳ್ಕೊಬೇಕು, ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ. ಈಗ ನೋಡಿ ಟ್ರ್ಯಾಕಿಗೆ ಬಂದ್ರಿ. ಯಾಕೆ ಊಟ ಮಾಡದೆ ಎದ್ದು ಬಂದೆ? ನನ್ಗೆ ಹಸಿವಿಲ್ಲ ರೀ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನನ್ನ ಮೇಲೆ ಕೋಪನಾ? ಮತ್ತಿನ್ನೇನ್ರಿ, ಯಾವಾಗ ನೋಡಿದ್ರು ಆ ಸತ್ಯ ಸತ್ಯ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡ್ತಿರಲ್ಲ, ನನಗ್ ಸಂಕಟ ಆಗಲ್ವಾ? ಹಾಗಂತ ನಿನ್ನ ಮಗಳು ಸತ್ಯ ಮತ್ತು ಅವ್ರ ಮನೆಯವ್ರ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರ್ಬೇಕಾ? ಅವಳೇನು ಹೇಳ್ಬಾರ್ದು ಹೇಳಿದ್ಲು ನೋಡಿ. ಆ ಸತ್ಯನ ನನಗೆ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನನ್ನು ಬಿಟ್ಬಿಡಿ. ಬಿಟ್ಬಿಡಿ ಅಂದ್ರೆ ಅದು ಹೇಗೆ ಸಾಧ್ಯ? ನಾಳೆ ಬೇಗ ಊಟಕ್ಕೆ ನಾನು ಬರಲ್ಲ ಅಂತ ಹೇಳಿ ಎದ್ದು ಬಂದಿಯಲ್ಲ, ಅದು ತಪ್ಪಲ್ವಾ? ಯಾಕೆ ಹೋಗ್ಬೇಕು? ಆ ಸತ್ಯನ ನಮ್ಮ ಮನೇಲಿ ನೋಡೋಕೆ ನನಗಾಗಲ್ಲ, ಮೈ ಎಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲೂ ಅವಳನ್ನೇ ನೋಡ್ಬೇಕಾ? ಮೋಸ ಮಾಡಿದವ್ರ ಮನೆಗೆ ಹೋಗಿ ಊಟ ಬೇರೆ ಮಾಡ್ಬೇಕಾ? ನನಗಾಗಲ್ಲ ರೀ. ನಾನ್ ಬರಲ್ಲ. ಬರಲ್ಲ? ಬರಲ್ಲ ಅಂದ್ರೆ ಬರಲ್ಲ ರೀ, ಅಷ್ಟೇ. ಅಲ್ವೇ, ಹೋಗಲ್ಲ ಅಂದಿದ್ದ ನಮ್ಮ ಕಾರ್ತೀಕ್ನ ಬಲವಂತ ಮಾಡಿ ಅಲ್ಲಿ ಹೋಗ್ತಾ ಇದ್ರೆ ತೊಂದರೆ ಆಗುತ್ತೆ ಅಂತ ನೀನೇ ಕಳಿಸ್ಕೊಟ್ಟೆ. ಈಗ ಬರಲ್ಲ ಅಂದ್ರೆ ಏನ್ ಅರ್ಥ? ಅವನೊಬ್ಬ ಹೋಗಿದಾನಲ್ಲ, ಅಷ್ಟು ಸಾಕು. ನಾನಂತೂ ಅವ್ರ ಮನೆಗೆ ಕಾಲು ಇಡಲ್ಲ. ಸರಿ, ನಿನ್ ಸಮಸ್ಯೆ ಏನು ಅಂತ ಹೇಳು. ಅಷ್ಟಕ್ಕೂ ಸತ್ತಿನ ಕಂಡ್ರೆ ಯಾಕೆ ನಿನಗೆ ಎಷ್ಟೊಂದು ಕೋಪ? ಅವಳು ಎಲ್ಲಾ ಹುಡುಗಿರ ತರ ಎಲ್ಲ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅಂತ ತಾನೆ? ಹೌದು ಹೌದು ಹೌದು. ಹಾಗಿದ್ರೆ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ಗೀತಾ. ಇಷ್ಟೆಲ್ಲ ಸತ್ಯದ ಬಗ್ಗೆ ಕೊಂಕು ಮಾತಾಡೋ ನೀನು ನಿನ್ನ ಮಗಳಿಗೆ ಏನೇ ಕಲಿಸಿದೀಯಾ? ಅವಳಿಗೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಗಂಧ ಗಾಳಿನಾದ್ರೂ ಇದೆಯಾ? ಅವಳು ಹಾಕೋ ಬಟ್ಟೆ ನೋಡಿದೀಯಾ? ಯಾವಾಗಲೂ ಇಂಗ್ಲಿಷ್ನವ್ರ ತರ ಮೆರಿತಾಳೆ. ನಿನ್ನ ಮಗಳನ್ನೇ ಕೂರಿಸ್ಕೊಂಡು ಕೇಳು, ನನ್ನ ಮಗಳಾಗಿ ನೀನು ಯಾಕೆ ಹೀಗಿದ್ದೀಯಾ ಅಂತ. ನಿನ್ನ ಮಗಳನ್ನೇ ಸರಿಯಾಗಿ ಇಟ್ಕೊಳ್ಳದೆ ಸೊಸೆನ ಪ್ರಶ್ನೆ ಮಾಡಕ್ ಹೋಗ್ತಾ ಇದೀಯಾ. ಇದು ನ್ಯಾಯ ಅಲ್ಲ. ನೀನು ಸತ್ಯನ ಬಗ್ಗೆ ಹೇಳೋ ತರ ಕೀರ್ತನ ಗಂಡನ ಮನೆಯವರು ಅವಳ ಬಗ್ಗೆ ಹೇಳ್ಕೊತಾರಲ್ವಾ? ಯಾವ ಮನೆಯಿಂದ ಬಂದಿದ್ದವಳು, ಒಂಚೂರು ಶಾಸ್ತ್ರ ಸಂಪ್ರದಾಯ ಇಲ್ಲ ಅಂತ ಅವಳ ಗಂಡನ ಮನೆಯವ್ರು ಕೇಳಲ್ವಾ? ಸತ್ಯಳಿಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ನಿಜ, ಆದ್ರೆ ಮನುಷ್ಯತ್ವ ಅಂತ ಬಂದ್ರೆ ನಿನ್ನನ್ನು ಮೀರಿಸ್ತಾಳೆ. ಎಲ್ರೋ ಸತ್ಯ, ನೀವ್ಯಾರು? ನಾನು ಯಾರ? ಗ್ಯಾರೇಜು ಮನೆ ಎರಡೂ ಅಡ ಇಟ್ಬಿಟ್ಟು ಬಡ್ಡಿ ಅಸಲು ಎರಡು ಕೊಡ್ದಂಗೆ ಓಡಾಡ್ತಾ ಇದ್ದಾಳಲ್ಲ ನಿಮ್ ಸತ್ಯ, ಅವಳನ್ ಕೇಳು ಗೊತ್ತಾಗತ್ತೆ. ನೋಡಿ ಸರ್, ಅವಳಿವಾಗ ಇಲ್ಲಿಲ್ಲ, ಅವಳಿಗೆ ಮದುವೆ ಆಗಿದೆ, ಅದಕ್ಕೆ ಬಡ್ಡಿ ಕಟ್ಟಕ್ಕಾಗಿಲ್ಲ. ಅವಳು ಏರಿಯಾಗಿ ಬಂದಿದ್ದಾಳೆ ಅಂತ ನಂಗೆ ಗೊತ್ತು ಮರಿ. ಅಕ್ಕನ್ ಮದ್ವೆ ಅಂತ ಹೇಳಿ ತಾನೇ ಮದ್ವೆ ಮಾಡ್ಕೊಂಡ್ಬಿಟ್ಟು ಗಂಡನ್ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವಾ? ಯಾಕೆ ನಾಲ್ಗೆ ಕಡಿತೈತಾ?
ಸತ್ಯಂಗೂ ಅವಳು ಮದುವೆ ಆಗುತ್ತೆ ಅಂತ ಏನ್ ಗೊತ್ತಿರ್ಲಿಲ್ಲ. ದಿವ್ಯಕ್ಕನ್ ಮದ್ವೆಗೆ ಅಂತಾನೆ ನಿಮ್ಮ ಹತ್ರ ಅಡ ಇಟ್ಟಿರೋದು. ಈ ಕತೆ ಎಲ್ಲ ನನ್ನ ಹತ್ರ ಪುಂಗ್ಬೇಡ. ಅವಳೆಲ್ಲಿದ್ದಾಳೆ ಅಂತ ಹೇಳು. ಇವತ್ತೇನಾದ್ರೂ ನನ್ನ ಬಡ್ಡಿ ದುಡ್ಡು ಬರ್ಲಿಲ್ಲ, ನಾನಂತೂ ಸುಮ್ನಿರಲ್ಲ. ಹೇಳ್ತಾ ಇದ್ದೀನಿ ನೋಡಿ, ಅವಳಿಲ್ಲ. ಹಾ, ಅವಳಿಲ್ಲಿಲ್ವಾ? ಎಲ್ಲಿದ್ದಾಳೆ? ಮನೇಲಿದ್ದಾಳ? ಅಲ್ಲೇ ಹೋಗಿ ವಿಚಾರಿಸ್ತೀನಿ ಬಿಡು. ಸರ್, ಅವಳು ಅವಳ ಗಂಡನ ಜೊತೆ ಇಲ್ಲಿಗೆ ಬಂದಿರೋದು. ಅಲ್ಲಿಗೆಲ್ಲ ಹೋಗಿ ಗಲಾಟೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅವಳ ಗಂಡನ್ ಮುಂದೆ ಅವಳ ಅಸಲಿ ವ್ಯವಹಾರ ಆಚೆ ಬಂದ್ಬಿಡುತ್ತೆ ಅಂತ ಭಯನ? ಬರ್ಲಿ ಬಿಡು. ಆತರ ಬಂದ್ರೇನೆ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಕೆಲ್ಸ ಆಗೋವರೆಗೂ ಚೆನ್ನಾಗಿರ್ತಾರೆ, ಆಮೇಲೆ ಅವ್ರ ಬಣ್ಣ ತೋರ್ಸೋದು. ಸರ್ ಸರ್, ಎಲ್ಲಿಗೆ ಹೊಟ್ರಿ? ಇನ್ನೆಲ್ಲಿ? ಅವಳ ಮನೆಗೆ. ಸರ್ ಪ್ಲೀಸ್ ಸರ್, ಅಲ್ಲಿಗೆ ಹೋಗಿ ರಂಪ ಮಾಡಬೇಡಿ. ನಿಮ್ ಬಂಡಿಗೆ ನಾವೇನಾದ್ರೂ ವ್ಯವಸ್ಥೆ ಮಾಡ್ತೀವಿ. ನೀವ? ಅದೆಲ್ಲ ಆಗಲ್ಲಪ್ಪ. ನನ್ನ ವ್ಯವಹಾರ ಏನಿದ್ರು ಅವಳ ಜೊತೆ, ನಾನು ಅವಳ ಜೊತೆನೆ ಮಾತಾಡ್ಕೊಂಡು. ಹಲೋ ಬಡ್ಡಿ ಬಂಗಾರಪ್ಪನವ್ರೆ, ನಮ್ ಸತ್ಯನ್ ಗಂಡನ್ ಮನೆಯವ್ರು ಯಾರು ಅಂತ ಗೊತ್ತಾ? ಯಾರು? ಕೋಟ್ಯಾಧೀಶರು. ಕೋಟೆ ಮನೆ ಹೆಸರು ಕೇಳಿದಿರಾ? ಅವ್ರ ಮನ್ಸ್ ಮಾಡಿದ್ರೆ ಬರೀ ಬಡ್ಡಿ ಅಲ್ಲ, ಒಂದೇ ಏಟಿಗೆ ನಿನ್ನನ್ನು ಕೊಂಡ್ಕೊಂಡ್ಬಿಡ್ತಾರೆ. ಸತ್ಯ ಕೋಟೆ ಮನೆ ಸೂಚನಾ? ಅದಕ್ಕೆ ಹೇಳ್ತಿರೋದು, ಅಲ್ಲೋಗೋ ಸೀನೆಲ್ಲ ಇಟ್ಕೊಂಬೇಡ ಅಂತ. ಸರ್, ನಾವೇ ಏನಾದ್ರೂ ಮಾಡಿ ನಿಮ್ ಬಡ್ಡಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ದಯವಿಟ್ಟು ನಮ್ನ ನಂಬಿ ಸರ್. ಮನೆಗೆಲ್ಲ ಹೋಗಿ ಗಲಾಟೆ ಮಾಡಬೇಡಿ. ಪ್ರೀತಿಸಿದವನ ಮದ್ವೆ ಆದ ಕೂಡಲೇ ಸಂಸಾರ ಸಂಸಾರ ಅನ್ನಿಸ್ಕೊಳ್ಳಲ್ಲ ಅಲ್ಲಿಂದ್ರೆ. ಮದ್ವೆ ಆದವ್ರನ್ನ ಪ್ರೀತಿಸಿದಾಗ ಮಾತ್ರ ಸಂಸಾರ ಸುಖವಾಗಿರುತ್ತೆ. ಜಾನಕಿ, ಇನ್ನೂ ಆಗಿಲ್ವೇಳಿ? ತಗೊಂಡ್ ಬಾ. ತಂದೆ ಅತ್ತೆ. ಅತ್ತೆ, ನಾನು ಕಮಲಮ್ಮನ ಮನೆಗೆ ಹೋಗಿ ಬರ್ತೀನಿ. ಅತ್ತೆ ಅತ್ತೆ ಅಳಿಯಂದ್ರೆ ಕೂತ್ಕೊಳ್ಳಿ. ತಿನ್ನಿ. ಅಜ್ಜಿ, ಏನಿದು? ಅದು ಕೊಬ್ಬರಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತುತ್ತಿ ಇದನ್ನೆಲ್ಲ ಮಿಶ್ರಣ ಮಾಡಿರೋ ಲೇಹ್ಯ. ಊಟ ಆದಮೇಲೆ ಇದನ್ನು ತಿಂದರೆ ನಿಮಗೆ ಶೀತ ಆಗಲ್ಲ, ಉಷ್ಣ ಆಗಲ್ಲ, ಮತ್ತು ಅಜೀರ್ಣ ಆಗಲ್ಲ. ನಿಮ್ಮ ದೇಹ ಸಮತೋಲನದಲ್ಲಿರುತ್ತೆ, ಪ್ರಶಾಂತವಾಗಿರ್ತೀರ. ತಿನ್ನಿ. ಹೇಗಿದೆ? ಒಂಥರ ಇದೆ. ಮೊದಲನೇ ಸಲ ತಿಂತಾ ಇದ್ದೀರಾ ಅಲ್ವಾ, ಅದಕ್ಕೆ ಹಾಗನ್ಸುತ್ತೆ. ಹೋಗ್ತಾ ಹೋಗ್ತಾ ರುಚಿ ಆಗುತ್ತೆ ಬಿಡಿ. ನಮ್ಗಿಲ್ವ ಲೋಟ? ಅಮ್ಮ ಮನೆ, ಅಯ್ಯೋ ತಾಯಿ, ಪ್ಲಾಸ್ಟಿಕ್ ಲೋಟ ಮನೆ ಮಗನಿಗೆ. ಸತ್ಯ, ಸತ್ಯ, ಹಳೆಯಿಂದ ಕರ್ಕೊಂಡ್ ಬಾಮ್ಮ ಊಟಕ್ಕೆ. ಬನ್ನಿ 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 ಬನ್ನಿ, ಕೂತ್ಕೊಳ್ಳೆ, ಕೂತ್ಕೋ. ಅಡಿಯಂದ್ರೆ ನಿಮ್ಮ ಮನೆ ಅಂದ್ಕೊಳ್ಳಿ, ಸಂಕೋಚ ಮಾಡ್ಕೊಬಿಡಿ. ಊಟ ಚೆನ್ನಾಗಿದೆ, ಭರ್ಜರಿಯ ಬ್ಯಾಟಿಂಗ್ ಮಾಡ್ಬಿಡಿ. ಕೂತ್ಕೊಳ್ಳಿ ಅಳಿಯಂದ್ರೆ. ಮದುವೆ ಆದಮೇಲೆ ಇದೇ ಮೊದಲನೇ ಸಲ ನೀವು ನಮ್ಮ ಮನೆಗೆ ಬರ್ತಾ ಇರೋದು. ನಿಮಗೋಸ್ಕರ ವಿಶೇಷವಾದ ಅಡುಗೆ ಆಗಿದೆ. ನಾ ಹೇಳಿದ್ದೆಲ್ಲ ಮಾಡಿದ್ಯಾ ಜಾನಕಿ? ಮಾಡಿದ್ದೀನಿ ಅತ್ತೆ. ಬಡ್ಸು ಬಡ್ಸು. ಏನ್ ಮಾಡಿದ್ರೆ ಇವತ್ತು?
ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ತಂಬುಳಿ, ನುಗ್ಗೆಕಾಯಿ ಗೊಜ್ಜು. ಏನು ಎಲ್ಲ ನುಗ್ಗೆಕಾಯಿ ಐಟಮ್ಸೇ ಮಾಡ್ಬಿಟ್ಟಿದ್ದೀರಾ? ಜನಕ್ಕೆ ಮಾರ್ಕೆಟಲ್ಲಿ ಅಗ್ವ ಸಿಕ್ಕಿತ್ತ ನುಗ್ಗೆಕಾಯಿ? ಹೌದು ಕಣ, ರೂಪಾಯಿಗೆ 10 ಅಂದ, ಅದಕ್ಕೆ ತಗೊಂಬಂದ್ ಮಾಡಿದೀವಿ. ಸುಮ್ಮನೆ ತಿನ್ನೋ, ನಿಂಗೆ ಯಾಕೆ ಅದೆಲ್ಲ? ಅಲ್ಲ, ಎಲ್ಲ ನುಗ್ಗೆಕಾಯ್ದೆ ಮಾಡ್ಸಿದಾರಲ್ಲ, ಏನ್ ಪ್ಲಾನ್ ಇವ್ರದ್ದು? ಜಾನಕಿ ಬಡ್ಸು. ಸಾಕು ಸಾಕು ಅತ್ತೆ, ಸಾಕು. ಅಯ್ಯೋ, ಎಲೆ ಮೇಲೆ ಬೀಳೋಕ್ ಮುಂಚೆನೆ ಸಾಕು ಅಂತಿದ್ದೀರಲ್ಲ ಅಳಿ ಅಂದ್ರೆ. ನಿಮ್ಗೋಸ್ಕರನೇ ಅಲ್ವೇ ಇದೆಲ್ಲ ಮಾಡಿರೋದು. ಜಾನಕಿ, ಏನ್ ನೋಡ್ತಿದ್ಯಾ? ಬಡ್ಸು. ಈ ಗಿರ್ಜಮ್ಮ ಏನೋ ಕಿತಾಪತಿ ಮಾಡಿರೋ ಹಾಗಿದೆ. ಇವ್ರು ಎಲ್ಲರೂ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಅಜ್ಜಿ ಫಸ್ಟ್ ನೈಟ್ಗೋಸ್ಕರನೇ ಲೇಹ ಹಾಲು ಅಂತೆಲ್ಲ ಮಾತಾಡ್ತಾ ಇದ್ರು. ಇದರಲ್ಲಿ ಏನೋ ಹಿಡನ್ ಮೀನಿಂಗ್ ಇದೆ. ಇದನ್ನ ಮೊದಲು ತಿಳ್ಕೊಬೇಕಲ್ಲ. ಯಾರನ್ನ ಕೇಳೋದು? ಹಾ, ಅಪ್ಪ. ಅಪ್ಪ ಬೇಡ, ಚಿಕ್ಕಪ್ಪ. ಅಯ್ಯಯ್ಯೋ, ಬೇಡಪ್ಪ. ಇನ್ಯಾರನ್ನ ಕೇಳ್ಬೋದು? ಹಾ, ಇದಕ್ಕೆಲ್ಲ ಅವನೇ ಸರಿ. ಇವನು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾವನೆ? ಟಾನಿಕ್ ಅಂಗಡಿ ಬೇರೆ ಬಾಕ್ಲು ಹಾಕ್ಬಿಡ್ತಾರೆ. ಹೇಳು ಬಾಮೈದ. ಹಲೋ ಬಾಮೈದ, ಹೆಂಗಿದ್ಯೋ? ಚೆನ್ನಾಗಿದ್ದೀನಿ ಕಣ. ನಿನ್ನ ಹತ್ರ ಏನೋ ಕೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಲವ್, ಇಷ್ಟೊತ್ತಲ್ಲಿ ಕೇಳೋ ಅಂತ ಪ್ರಶ್ನೆ ಏನಪ್ಪ ಅದು? ಬಾಮಿ, ಈ ಅಜ್ಜಿ ಲೇಹ ಅಂದ್ರೆ ಏನು? ಮಾಸಯ್ಯ, ಅಜ್ಜಿ ಲೇಹದ ಬಗ್ಗೆ ನನ್ನ ಹತ್ರ ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಲೇ, ನಿನ್ನ ಹತ್ರ ಕೇಳ್ದೇನ್ ಯಾರ ಹತ್ರನೋ ಕೇಳಲಿ? ಸುಮ್ನೆ ಹೇಳ. ಲವ್, ನಿನಗೆ ಅದಕ್ಕೆ ಬಂಡು ಸರಿಯಾಗಿ ಕರಿತಾ ಇಲ್ಲು ಅಮೂಲ್ ಬೇಬಿ ಅಂತ. ಬೇಬಿಗೆ ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಾಕ್ ಬರಲ್ಲ. ಅಜ್ಜಿ ಲೇಹದ ಬಗ್ಗೆನೂ ಗೊತ್ತಿಲ್ವಾ? ಲೇ, ಸಿಕ್ಕಿದೆ ಚಾನ್ಸ್ ಅಂತ ಏನಾರ ಮಾತಾಡ್ಬೇಡ ಕಣ ನೀನು. ನನ್ ಸಂಕಟ ನನ್ಗೆ. ಈ ಸತ್ಯ ಅವ್ರ ಅಜ್ಜಿ ಬೇರೆ ಫಸ್ಟ್ ನೈಟ್ಗೆ ಅಂತ ಅಜ್ಜಿ ಲೇಹ ತಿನ್ಸ್ಬಿಟ್ಟಿದ್ದಾರೆ. ಅದಕ್ಕೆ ನಂಗೆ ಭಯ ಆಗ್ತಾ ಇದೆ. ಅದೇನು ಅಂತ ಸುಮ್ನೆ ಹೇಳ. ಲೋ ಬಾಮೈದ, ಮೊನ್ನೆ ಚಿಕ್ಕಪ್ಪ ನೀನು ಹನಿಮೂನ್ಗೆ ಎಲ್ಲಿ ಹೋಗ್ತೀಯ ಅಂತ ನನ್ನನ್ನು ಕೇಳು ಅಂದ್ರು. ನಿನಗೆ ಅಷ್ಟೆಲ್ಲ ಸೀನ್ ಇರಲ್ಲ ಅನ್ಕೊಂಡೆ. ಆದ್ರೆ ನೀನ್ ಇವತ್ ನೋಡಿದ್ರೆ ಏನ ನೋಡಿದ್ರೆ? ಏನ್ ನೋಡಿದ್ರು ಇಲ್ಲ. ಅಲ್ಲ ಬಾಮೈದ, ಈ ಅಜ್ಜಿ ಲೇಹದ ಎಫೆಕ್ಟ್ ಅಲ್ಲಿ ನಿನ್ನ ಮೊದಲನೇ ಯುದ್ಧ ರಾಜ ಹುಲಿ ಗಲ್ಲಿಲೇ ಆಗೋಂಗಿದೆ ಕಣಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.